ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಚಾನಲ್. ಇವತ್ತಂತೂ ಫುಲ್ಲು ಖುಷಿಯಾಗಿದ್ದೀವಿ ಎಲ್ಲರೂ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನನ್ನ ತಮ್ಮನ ಬರ್ಡೇ ಇದೆ. ಹಾಗಾಗಿ ಅವ್ನ ಗಾಡಿನ ಡೆಲಿವರಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ತುಮಕೂರಿಗೆ ಹೊರಟಿದ್ದೀವಿ. ಅವ್ನ ಬರ್ಡೇ ಇದ್ದಿದ್ದು 7th, 6th ಬಂದುಬಿಟ್ಟು ಗಾಡಿನ ಬುಕ್ ಮಾಡಿ ಹೋಗಿದ್ರು. ಒಂದು ದಿವಸಕ್ಕೆಲ್ಲ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವ್ನ ಬರ್ಡೇ ದಿವಸನೇ ತೊಗೊಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವತ್ತೇ ಬಂದಿದ್ದು. ಎಲ್ಲರೂ ಫುಲ್ ಖುಷಿಯಾಗಿದ್ವಿ. ಅವನಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದ ತೊಗೋಬೇಕು ಗಾಡಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಒಂದೆರಡು ಗಾಡಿ ಡೆಲಿವರಿ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕುತ್ಕೊಂಡು. ಮತ್ತು ಗಾಡಿನ ಅಪ್ಪ ಅಮ್ಮನ ಹತ್ರನೇ ಓಪನ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವರು ಓಪನ್ ಮಾಡಿದ್ರು. ಎಷ್ಟು ಇನ್ನೋಸೆಂಟ್ ಅನಿಸ್ತು. ಮೇಲೆದ್ರಿ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಕೆಳಗಿದ್ರು. ಮತ್ತು ಅವನು ಕೂಡ ಒಂದ್ಸರಿ ಓಪನ್ ಮಾಡ್ದ. ತುಂಬಾ ಖುಷಿಯಾಯಿತು. ಎಲ್ಲರೂ ಸ್ವೀಟ್ ತಿಂದ್ವಿ. ಮತ್ತು ಅಲ್ಲಿದ್ದ ಸ್ಟಾಫ್ಸ್ಗೆಲ್ಲ ಸ್ವೀಟ್ ಕೊಟ್ವಿ. ನಿಜ, ನಮಗಂತೂ ಏನು ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ಈ ಕಾಲದಲ್ಲಿ ಮಕ್ಕಳು ಅಪ್ಪ ಅಮ್ಮನ ಹತ್ರ ಕೀ ಇಸ್ಕೋಬೇಕು, ಗಾಡಿ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಳೋರು ತುಂಬ ಕಮ್ಮಿ ಅನಿಸುತ್ತೆ. ಮತ್ತು ಅವನ ಆಸೆ ಏನು ಅಂದರೆ ಅಮ್ಮನ ಕೈಯಲ್ಲೇ ಕೀ ಆನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಇಲ್ಲ ಅಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಇಬ್ಬರು ಕೂಡ ಆನ್ ಮಾಡಿದ್ರು ಮತ್ತು ಸ್ಟಾರ್ಟ್ ಕೂಡ ಮಾಡಿದ್ರು. ಆ ನಂತರ ಗಾಡಿ ಡೆಲಿವರಿ ತೊಗೊಂಡು ಹೋದ್ವಿ. ಮತ್ತು ಅವರು ಫೀಚರ್ಸ್ ಎಲ್ಲ ಏನೇನಿದೆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನೆಲ್ಲ ಕೇಳಿಕೊಂಡು ನಾವು ಹೋಗ್ತಾ ಇದ್ವಿ ತುಮಕೂರಿಂದ. ಆಲ್ಮೋಸ್ಟ್ 5:36 ಆಗಿತ್ತು ಅನಿಸಿದೆ ನಾವು ತುಮಕೂರು ಬಿಟ್ಟಾಗ. ಮತ್ತು ಅಲ್ಲಿ ರೀಲ್ಸ್ ಮಾಡೋದಕ್ಕೆ ಬೇಕು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ. ಮತ್ತು ನಮ್ಮ ಚೆರಿ ಪಾಪ ಫಸ್ಟ್ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸ್ಕೊಂಡಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವ. ಅದು ಗಾಡಿಗೆ ಮ್ಯಾಚಿಂಗ್ ಬಟ್ಟೆ ಕೂಡ ಹಾಕೊಂಬಂದಿದ್ಲು. ಮತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ನಾವು ಸಂತೃಪ್ತಿಗೆ. ಅಲ್ಲಿ ನೋಡಿದ್ರೆ ಅಕ್ಕ ಮಾವ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅವರು ಆನ್ ದ ವೇ ಬೆಂಗಳೂರಿಂದ ಅಲ್ಲಿಗೆ ಬಂದಿದ್ದರು. ಹೀಗೂ ಎಲ್ಲರೂ ಸಿಕ್ಕಿದ್ರಂತ ಫುಲ್ಲು ಎಂಜಾಯ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಶ್ವರ್, ಹ್ಯಾಪಿ ಬರ್ಡೇ ಟು ಯು. ಮತ್ತು ಗಾಡಿ ಅವತ್ತು ತಗೊಂಡಿದ್ರಿಂದ ಅದ್ರದ್ದು ಬರ್ತಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಕೇಕ್ ಕಟ್ ಮಾಡ್ದ. ಹೇ ತೋರ್ಸ್ ಪ್ರಿಯಾ ಆಫ್ ಆತ. ನಾನು ಯಾಕೋ ಇವತ್ತು ಮೂವಾಗಿದೆ. ಏನು ಕುಡ್ದೆ ಹೇಳು, ಏನು ಕುಡ್ದಿಲ್ಲ ಅದಕ್ಕೆ. ಮಗ ದೊಡ್ಡದಾಗತ್ತ ಅದೇ ಇವಾಗ ಅಲ್ಲೋಗ್ತಾವಳೆ ಅಂದ್ರೆ ಇವರು ಇವತ್ತಾಳ ಫೋನ್ ಇದು ಪಾಸ್ ಮಾಡ್ಬೇಡ್ವೆ ಮಾಡಲ್ಲ ತಿನ್ಸು ತಿನ್ಸು. ಹಾಂ ತಿನ್ರಿ, ಫೋಟೋ ಅಲ್ಲ ವಿಡಿಯೋ. ಅಯ್ಯೋ ಏನು ತುರುಕ್ತೀರಿ ಆಗ್ಲಾಗ್ಲಾ
ಅವನೇನು ಉಣ್ಣೋದು ಬೇಡ ಬಿಡೋದು ಈಗ ಚೆನ್ನಾಗಿ ತೆಗಿತಾ ಇದ್ದೀನಿ ಈಗಲೂ ವಿಡಿಯೋ ಪಾಸು ಇಲ್ಲ ಕಣ ಮಾಡ್ತಿದ್ದೀನಿ ಅವ್ರಿಗೆ ಕೊಡದೆ ನಾನು ಹಿಡ್ಕೊಂಡು ನಿಂತ್ಕೊಂಡೆ ನಾನು ಏನು ಮಾಡೋಣ ಅದು ಕೈಯ ಕಾಣ್ತಿಲ್ಲ ಅವಳಿಗೆ ಹಿಂಗಂದಿಗೆ ಎತ್ಕೋಬೇಕು ಬಯಲ್ ನಿಂಗೇನೋ ತೋರಿಸ್ಬೇಕು ಏ ಬೈಕ್ ನಂಬರ್ ಪ್ಲೇಟ್ ಅಷ್ಟು ಚಿಕ್ಕದಾಗಿ ಕೊಟ್ಟವ್ರೆ. ಮತ್ತು ಊಟ ಕೂಡ ಚೆನ್ನಾಗಿತ್ತು. ಕಲ್ಮಿ ಕಬಾಬು ಮತ್ತು ಇದು ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಕ್ರಿಸ್ಪಿಯಾಗಿತ್ತು. ಮತ್ತು ಪೆಪ್ಪರ್ ಚಿಕನ್ನು ಮತ್ತು ಮಡಕೆ ಚಿಕನ್ ಅಷ್ಟು ದುಡ್ಡು ಮಡಕೆಯಲ್ಲಿ ಕೊಟ್ಟಿದ್ರು. ಎಲ್ಲರಿಗೂ ಜಾಸ್ತಿ ಆಗೋಯ್ತು ಅಂತ ಹೇಳ್ಬೋದು. ಮಿಕ್ಕಿ ಕೂಡ ಪಾರ್ಸೆಲ್ ಮಾಡಿಸ್ಕೊಂಡು ನಮ್ಮ ಬ್ರೌನಿಗೆ ಅಂತ ಹೇಳ್ಬಿಟ್ಟು ತಗೊಂಬಂದು ಹಾಕಿದ್ವಿ. ಇದು ಒಂದು ಮಡಕೆ ಚಿಕನ್ ಬಂದು 800 ರುಪೀಸ್. ಅಷ್ಟೊಂದಿತ್ತು. ಗ್ರೇವಿ ಚೆನ್ನಾಗಿತ್ತು ಟೇಸ್ಟು. ಮತ್ತು ಬಟರ್ ನಾನ್ ಎಲ್ಲ ಇತ್ತು. ಚೆನ್ನಾಗಾಯಿತು ಅಂತ ಹೇಳ್ಬೋದು ಪಾರ್ಟಿ ಕೂಡ. ಮತ್ತು ಚೆರಿ ಯಾಕೋ ಸ್ವಲ್ಪ ಆಟ ಮಾಡ್ತಾಯಿದ್ಲು. ಹಾಗಾಗಿ ನನ್ನ ತಂಗಿ ಊಟ ಮಾಡಲಿ ಬಿಸಿದು ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡಿದ್ದೆ. ನನ್ನ ತಮ್ಮನ ಬರ್ಡೇ ಸೂಪರಾಗಿ ಆಯ್ತು ಅಂತ ಹೇಳ್ಬೋದು. ಎಲ್ಲರೂ ಖುಷಿಯಾಗಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಪೂಜೆ ಮಾಡಿಸಿದ್ವಿ ಅಂತ ಇದೆ. ಪ್ಲೀಸ್ ಲೈಕ್ ಮಾಡಿ ನೋಡಿ. ಥ್ಯಾಂಕ್ ಯು. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.